ಕ್ರಮ ಸಂಖ್ಯೆ 3 ಸಮರ್ಥ ಗೆಲಕ್ 100 ಅವತ್ತು ಹೇಳಿದ್ವಿ. ಅವ್ರಿಗೆ ಹಸಿರು ಆಗಲ್ಲ ಅಂತ, ಹಸಿರು ಅಂದ್ರೆ ಆಗಲ್ಲ, ಮುಸ್ಲಿಮ್ಸ್ ಅಂದ್ರೆ ಆಗಲ್ಲ. ತರಕಾರಿ ತಿನ್ನೋದು ಬಿಡ್ಬೇಕು ಅವ್ರು ಫಸ್ಟ್. ಬಿಜೆಪಿ ಅವರು ತರಕಾರಿ ಸೊಪ್ಪು ಸೇದೆ ತಿನ್ನೋದ್ ಬಿಟ್ಟು ಬರೀ ಕೆಂಪು ಕಲರ್ ತಿನ್ಕೊಂಡ್ ಹೋಗ್ಬೇಕು. ಏನು ಷಡ್ಯಂತ್ರ ಮಾಡಿದ್ರು ಕೆಲಸ ಸರ್, ಅಭಿವೃದ್ಧಿ ಗೆದ್ದೈತೆ ಸರ್. ಅಲ್ಲಿ ಅಭಿವೃದ್ಧಿ ಮಾಡ್ತೀನಿ ಅಂತ ಮಾತು ಕೊಟ್ಟಾರ ಸಮರ್ಥ ಅವರು. ಈಗ ನಾವೇ ಈಗ ಯಾವ್ದಾರ ಕೆಲ್ಸಕ್ಕೆ ಹೋದ್ರಪ್ಪ ಅಂದ್ರೆ ಅಲ್ಲಿ ತಿಳ್ಕೊಳಕ್ಕೆ ಒಂದ್ ತಿಂಗಳು 6 ತಿಂಗಳು ಬೇಕಾಗಿರ್ತೈತಿ. ಇದು ಗೆಲುವಲ್ಲ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಈಗಾಗಲೇ ಚುನಾವಣಾ ಫಲಿತಾಂಶ ಈಗಾಗಲೇ ಘೋಷಣೆ ಒಂದೇ ಬಾಕಿ ಇರ್ತಕ್ಕಂಥದ್ದು. ಈಗಾಗಲೇ ಕಾಂಗ್ರೆಸ್ನ ಅಭ್ಯರ್ಥಿ ಸಮರ್ಥ ಶಾಮೂರವರು ಜಯಬೇರಿ ಬಾರಿಸಿರ್ತಕ್ಕಂಥದ್ದು. ಅವರ ಮನೆ ಮುಂಭಾಗ ಈಗಾಗಲೇ ಕಾರ್ಯಕರ್ತರು ಜಯ ಘೋಷಣೆ ಈಗಾಗಲೇ ಇಡ್ತಾ ಇರ್ತಕ್ಕಂಥ. ಮತ್ತೆ ಕಾರ್ಯಕರ್ತರಿಂದ ಮಾತಾಡಿಸ್ತೇನೆ. ಈಗಾಗಲೇ ಸಮರ್ಥ ಅವರು ಗೆದ್ದಿದ್ದಾರೆ. ಏನ್ ಹೇಳ್ತೀರಿ ಫಸ್ಟ್ ರಿಯಾಕ್ಷನ್? ಸರ್, ಫಸ್ಟ್ ರಿಯಾಕ್ಷನ್ ಏನಂದ್ರೆ, ಗೆಲ್ಲಕ್ ಮೂಲ ಕಾರಣ ಏನಪ್ಪಾ ಅಂದ್ರೆ, ಕಾಂಗ್ರೆಸ್ ಪಕ್ಷದಲ್ಲಿ ನಾವೆಲ್ಲರೂ ಒಂದೇ, ಹಿಂದೂ ಮುಸ್ಲಿಂ ಕ್ರೈಸ್ಟ್ ಸಿಖ್ ಇಸಾಯಿ ನಾವೆಲ್ಲರೂ ಒಂದೇ ಅಂತೇಳಿ ಹಿಂದೆ ಇರ್ತಕ್ಕಂಥ ನಮ್ಗೆ ದೈನೇಂದ್ರ ಆದಲ್ಲ SS ನಮ್ಮ ಶಾಮನೂರು ಶಿವಶಂಕರಪ್ಪಜಿಯವರು ದೀನ ದಲಿತರ, ಬಡವರ, ಪೌರ ಕಾರ್ಮಿಕರ, ಅಲ್ಪಸಂಖ್ಯಾತರ ದೇಣಿಗೆಗಾಗಿ ಅವರ ಶ್ರೇಯಸ್ಸಿಗಾಗಿ ಬಹಳ ದುಡಿದಿದ್ದಾರೆ. ಹಾಗಾಗಿ ಈ ಸರಿ ಕ್ರಮ ಸಂಖ್ಯೆ 3 ಸಮರ್ಥ ಗೆಲಕ್ 100 ಅವತ್ತು ಹೇಳಿದ್ವಿ. ಚುನಾವಣಾಧಿಕಾರಿಗಳು ಅದು ಇದೆಲ್ಲ ಮಾಡಿದ್ದಾರೆ, ಗೆದ್ದಿದ್ದಾರೆ. ಇನ್ನು ಮುಂದೆ 50 ವರ್ಷಗಳ ಕಾಲ ದಕ್ಷಿಣ ಆಯ್ತು ಉತ್ತರ ಆಯ್ತು ಕಾಂಗ್ರೆಸ್ ಇದೆ. ಯಾಕಪ್ಪ ಅಂತ ಹೇಳ್ತೀನಿ ಅಂದ್ರೆ, ಬಿಜೆಪಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಬರೋಕ್ ಚಾನ್ಸ್ ಇಲ್ಲ. ಯಾಕೆಂದ್ರೆ ನಾವೆಲ್ಲರೂ ಒಂದಂತ ಬಾಳಿದ್ರೆ ಏನೋ ಒಂದ್ ಸ್ವಲ್ಪ ಚಾನ್ಸ್ ಇರ್ತೈತಿ. ಇವ್ರು ಮಾತೆತ್ತಿದ್ರೆ ಹಿಂದೂ, ಮಾತೆತ್ತಿದ್ರೆ ಮುಸ್ಲಿಂ ಅಂತ ಹೊಡೆದಾಡ್ಕೊಂತಿದ್ರೆ ಇದು ಯಾವ್ದೇ ಕಾರಣ ಗೆಲ್ಲಕ್ಕಾಗಲ್ಲ. ಅವ್ರಿಗೆ ಅಷ್ಟೆಲ್ಲ ಇದಿತ್ತಂದ್ರೆ ಅವ್ರಿಗೆ ಹಸಿರು ಆಗಲ್ಲ ಅಂತ, ಹಸಿರು ಅಂದ್ರೆ ಆಗಲ್ಲ, ಮುಸ್ಲಿಮ್ಸ್ ಅಂದ್ರೆ ಆಗಲ್ಲ. ತರಕಾರಿ ತಿನ್ನೋದು ಬಿಡ್ಬೇಕು ಅವ್ರು ಫಸ್ಟ್. ಬಿಜೆಪಿ ಅವರು ತರಕಾರಿ ಸೊಪ್ಪು ಸೇದೆ ತಿನ್ನೋದ್ ಬಿಟ್ಟು ಬರೀ ಕೆಂಪು ಕಲರ್ ತಿನ್ಕೊಂಡ್ ಹೋಗ್ಬೇಕು. ಹಂಗಾಗಿ ಕಾಂಗ್ರೆಸ್ ಭದ್ರಕೋಟೆ ದಾವಣಗೆರೆ ನನ್ನ ಪ್ರೂವ್ ಮಾಡಿದ್ದಾರೆ. SS ಮಲ್ಲಣ್ಣರಾಗಿರ್ಬೋದು, ಶಾಮನೂರು ಶಿವಶಂಕರಪ್ಪಜಿಯವರಾಗಿರ್ಬೋದು, ಈಗ ಕಿರಿಯ ಶಾಸಕರಾಗಿ ಸಮರ್ಥ ಅವರು ಬಂದಿದ್ದಾರೆ. ಅಲ್ಲಿ ಬಂದಿರ್ತಕ್ಕಂಥ ದಾವಣಗೆರೆಯಲ್ಲಿ ರಸ್ತೆಗಳಾಗಿರ್ಬೋದು, 15ರಿಂದ 20 ಸಾವಿರ ಮನೆಗಳಾಗಿರ್ಬೋದು, ಇಡೀ ಕರ್ನಾಟಕದಲ್ಲಿ ಯಾವ ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥ ಕೆಲಸ ನಮ್ಮ ದಾವಣಗೆರೆಯಲ್ಲಿ ಆಗಿದೆ. ಹಾಗಾಗಿ ಮುಂದಿನ ಎಷ್ಟೇ ವರ್ಷ ಆದ್ರೂ ಕಾಂಗ್ರೆಸ್ಸಿನ ಭದ್ರಕೋಟೆ ದಾವಣಗೆರೆ. ಜೈ ಕಾಂಗ್ರೆಸ್, ಜೈ ಮಲ್ಲಣ್ಣ. ಸಾಕಷ್ಟು ಷಡ್ಯಂತ್ರ ನಡೆದಿತ್ತು. ಹೀಗಾಗಿ ಸಮರ್ಥ ಅವರು ಸೋಲ್ತಾರೆ ಅಂತ ಹೇಳ್ತಾ ಇದ್ರು. ಸರ್ ಗೆದ್ಬಿಟ್ರು. ಸರ್, ಷಡ್ಯಂತ್ರ ರಾಜಕೀಯ ಅಂದ್ರೆ ಷಡ್ಯಂತ್ರ ಮಾಡ್ತಾರೆ, ಇದ್ದಿದ್ದೆ. ಮನೆ ಅಂದ್ರೆ 3 ಬಾಗ್ಲು ಇದ್ದಿರ್ತತಿ. ಮನೆ ಅಂದ್ರೆ ಎಲ್ಲರ ಮನೆಗೆ ದೋಸೆ ತೂತಾನೆ. ಏನು ಷಡ್ಯಂತ್ರ ಮಾಡಿದ್ರು ಕೆಲಸ ಸರ್, ಅಭಿವೃದ್ಧಿ ಗೆದ್ದೈತೆ. ಸುಮ್ನೆ ಶೆಡ್ ಹೊಡೆಯೋದು, ಸುಮ್ನೆ ಇದು ಮಾಡೋದು ಅವೆಲ್ಲ ನಡೆಯಲ್ಲ ಇಲ್ಲಿ. ರಾಜಕೀಯ ತರ ಮಾಡಿದ್ದಾರೆ. ಅಭಿವೃದ್ಧಿಗೋಸ್ಕರ ಜನ ಓಟ್ ಹಾಕಿದ್ದಾರೆ ಸರ್. ದಾವಣಗೆರೆಯಲ್ಲಿ ಏನು ಕಡಿಮೆ ಕೆಲಸ ಮಾಡಿಲ್ಲ ಸರ್ ಕಾಂಗ್ರೆಸ್. ಮಲ್ಲಣ್ಣವ್ರು ಬೇಕಾದಂತ ಕೆಲಸಗಳು ಮಾಡಿಕೊಟ್ಟಿದ್ದಾರೆ. ಬಹಳ ಒಳ್ಳೆ ಕೆಲಸಗಳೆಲ್ಲ ಮಾಡಿದ್ದಾರೆ. ಇನ್ನು ಏನೇನೆಲ್ಲ ಅಭಿವೃದ್ಧಿ ಇನ್ನು ಮಾಡ್ಬೇಕು ಅನ್ನೋದು ಅವ್ರ ತಲೆಗೈತಿ. ಮಾಡ್ಬೇಕಂತಂದು ಅದರ ಆದ್ರೂ ಖಂಡಿತ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ನ ಜನಗಳು ಕೈ ಬಿಡಲ್ಲ ಅಂತ ನಾವು ಹೇಳಕ್ ಇಷ್ಟಪಡ್ತೇವೆ. ಬಿಡ್ಲಿಲ್ಲ, ಆದ್ರೂ ಕೂಡ ಈಗಾಗಲೇ ಸಮರ್ಥ ಅವ್ರು ಗೆದ್ದಿದ್ದಾರೆ. ಅಲ್ಪ ಮತಗಳಿಂದ ಗೆದ್ರು ಅಂತ ಸಾಕಷ್ಟು ಜನ ಹೇಳ್ತಾರೆ. ಅಂತರ ಸರ್, ಇದು ನೋಡಿದ್ರಲ್ಲ ಇದು ಹೆಂಗಿತ್ತು ಅಂತ ಕ್ರೇಡ್. ಇದನ್ನ ಕಳೆದ ಬಾರಿಗೆ 25,000 ಅಂತರ, ಈ ಬಾರಿ 6,000 ಏನೋ ಅಂತರ. ಹೌದು, ಯಾಕಂದ್ರೆ ಅಲ್ಪಸಂಖ್ಯಾತ ಮತಗಳು ವಿಭಜನೆ ಆದವು ಅಂತ ಹೇಳಿದಾರೆ ಸರ್. ಆದ್ರೂ ಜನಗಳು ಯಾರು ಕೈ ಬಿಟ್ಟಿಲ್ಲ. ಗೆಲ್ಸಿದ್ರು ತಾನೆ ನಾವು. ಅದೇ ನಮ್ಮ ಕಾಂಗ್ರೆಸ್ ವಿಶ್ವಾಸ ಅಂದ್ರೆ ಇದೆ. ಈಗಾಗಲೇ ಸಮರ್ಥ ಅವ್ರು ಗೆದ್ದಿದ್ದಾರೆ. ಇನ್ನು ಏನೇನು ಅಭಿವೃದ್ಧಿ ಹೊಂದ್ಬೇಕು ಸರ್? ಸರ್, ಅಲ್ಲಿ ಅಭಿವೃದ್ಧಿ ಮಾಡ್ತೀನಿ ಅಂತ ಮಾತು ಕೊಟ್ಟಾರ ಸಮರ್ಥ ಅವರು. ಹಾಸ್ಪಿಟ್ಲು, ಕಾಲೇಜುಗಳು, ಕಾಲೇಜು ಅಲ್ಲಿ ಏನ್ ಮಾಡ್ಬೇಕಂತ ಮತ್ತೆ ಇವು ಯಾವ ಫ್ಯಾಕ್ಟ್ರಿಗಳು ಹಾಕ್ಸ್ತೀನಿ ಅಂತ ಮಾತು ಕೊಟ್ಟಿದಾರ. ಇನ್ನು 1.5 ವರ್ಷ ಇದೆ. 1.5 ವರ್ಷ ಈಗ ಇವ್ರು ಹೋಗಿ ಇದು ಮಾಡಕ್ಕೆ ಅಂದ್ರೆ 1 ವರ್ಷ ಯಾರು ಮಾಡಕ್ಕಾಗಲ್ಲ. ನೆಕ್ಸ್ಟ್ 2028 ಚಾನ್ಸ್ ಇನ್ನೊಂದು ಟೈಮ್ ಸಿಗ್ತಪ್ಪ ಅಂದ್ರೆ ಎಲ್ಲ ಮಾಡ್ತಾರ. ಈಗ ನಾವೇ ಈಗ ಯಾವ್ದಾರ ಕೆಲ್ಸಕ್ಕೆ ಹೋದ್ರಪ್ಪ ಅಂದ್ರೆ ಅಲ್ಲಿ ತಿಳ್ಕೊಳಕ್ಕೆ ಒಂದ್ ತಿಂಗಳು 6 ತಿಂಗಳು ಬೇಕಾಗಿರ್ತೈತಿ. ಈಗ ಹೋಗ್ತಾರ, ತಿಳ್ಕೊಂತಾರ, ಮಾಡ್ತಾರ. ನೆಕ್ಸ್ಟ್ ಈಗ ಹಂಗ ಅಕ್ಕಿ ಕಿಂಬುಳ್ಳಿ ಅನ್ನ ಆಗ್ಬಿಡ್ತತ್ತ. ಸ್ಟವ್ ಹಚ್ಬೇಕು, ನೀರ್ ಹಾಕ್ಬೇಕು, ಎಲ್ಲ ಆಗ್ಬೇಕು. ಅಭಿವೃದ್ಧಿ ಮಾಡ್ತಾರ. ಈಗ ಅಜ್ಜರ್ ಮಾಡಿದಾರೆ ಎಲ್ಲ ಅಭಿವೃದ್ಧಿ. ಅವಾಗ ಮಳೆ ಬಂದ್ರಪ್ಪ ಅಂದ್ರೆ ಇಡೀ ಆ ಕಡೆ ಹಳೆ ಭಾಗದಲ್ಲಿ ಎಲ್ಲರೂ ನಿಂತ್ಕೊಂಡ್ ನೋಡ್ಬೇಕಾಯ್ತು. ಅಲ್ಲಿ ಬಿದ್ವು, ಇಲ್ಲಿ ಬಿದ್ವು ಅಂತ. ಈಗ ಒಂದರ ಯಾವ ಕಂಪ್ಲೇಂಟ್ ಬರ್ತಾವ್ರ? ಒಂದಿಲ್ಲ. ಎಲ್ಲ ರಾಜಕಾಲಿ ಹೋಗಕ್ಕೆ ಹೊರದ್ದು. ಇದು ಅಭಿವೃದ್ಧಿ ಅಂತಾರ ಮತ್ತೆ ಏನಂತಾರ? ವಿರೋಧಿಗಳಿಗೆ ಏನ್ ಹೇಳ್ತೀರಿ? ವಿರೋಧಿಗಳು ಈಗ ಟೀಕೆ ಮಾಡೋದು ಅವ್ರ ಕಾಮನ್. ಅವ್ರು ಮಾಡಿಲ್ಲ ಅಂದ್ರೆ ನಿದ್ದೆ ಬರಲ್ಲ. ಆರಾಮ್ ಅವ್ರು ಟೀಕೆ ಮಾಡ್ಕೊಂತ ಇರ್ತಾರೆ, ನಾವು ಗೆದ್ಕೊಂತ ಹೋಗ್ತಾ ಇರ್ತೀವಿ. ಇಷ್ಟೇ ನಮ್ ಕೆಲಸ. ಮತ್ತೊಬ್ರು ಇದರೆಲ್ಲ ಮಾತಾಡಿಸ್ತೇನೆ ಸರ್. ಹೇಳಿ ಸರ್. ಇದು ಗೆಲುವಲ್ಲ. ಇದು ಸಮರ್ಥರ ಸಮರ್ಥತೆ, ಜನರ ಒಂದು ಪ್ರೀತಿ, ನಂಬಿಕೆ, ವಿಶ್ವಾಸದಿಂದ ಗೆದ್ದಿದ್ದಾರೆ. ಆಮೇಲೆ ಅಭಿವೃದ್ಧಿ ಅಂದಾಗ ಗ್ಲಾಸ್ ಹೌಸ್ ಆಗಿರ್ಬೋದು, ದಾವಣಗೆರೆ ಕುಡಿಯೋ ನೀರು ಆಗಿರ್ಬೋದು, ಕುಂದುವಾಡದ ಕುಡಿಯೋ ನೀರು ಆಗಿರ್ಬೋದು, ಮತ್ತೆ ರಸ್ತೆ ಆಗಿರ್ಬೋದು, ಇದೆಲ್ಲ SS ಮಲ್ಲಿಕಾರ್ಜುನ ಮಾಡಿರೋದು. ಆಮೇಲೆ ಸೆಪ್ಟೆಂಬರ್ 22, 67ರಂದು SS ಮಲ್ಲಿಕಾರ್ಜುನ್ ಸರ್ ಹುಟ್ಟಿದ್ದು. ಆ ದಿನದಿಂದ ಈ ದಿನವರೆಗೂ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ದಾವಣಗೆರೆ ಅಭಿವೃದ್ಧಿಗೆ ಏನೇನು ಮಾಡ್ಬೇಕನ್ನೋದು ಕಾಂಗ್ರೆಸ್ ಪಕ್ಷದವರೇ ಮಾಡಿದಾರೆ ಹೊರತು ಬಿಜೆಪಿ ಅವರು ಮಾಡಿಲ್ಲ.
ಸಮರ್ಥವನ್ನು ಸೋಲಿಸಲಿಕ್ಕೆ ಸಾಕಷ್ಟು ಷಡ್ಯಂತ್ರ ನಡೆದಿತ್ತು ದಾವಣಗೆರೆ. ನೋಡ್ರಿ, ಅವ್ರ ಹೆಸರಲ್ಲೇ ಸಮರ್ಥತೆ ಇದೆ. ಸಮರ್ಥತೆ ಎಲ್ಲಿರುತ್ತೆ ಅಲ್ಲಿ ಗೆಲುವು ಖಂಡಿತ. ಸಮರ್ಥ ಅವರು ಅಸಮರ್ಥ ಅಂತ ಸಾಕಷ್ಟು ಆರೋಪ ಕೂಡ ಮಾಡಿದ್ರು. ಅವಾಗ ಗೆದ್ಬಿಟ್ರು ಇದನ್ನೆಲ್ಲ ಅವ್ರು. ಏನ್ ಗೊತ್ತಾ, ಆಪೋಸಿಟ್ ಇರ್ಲೇಬೇಕು. ಆಪೋಸಿಟ್ ಇದ್ದಾಗ ಗೆಲ್ಲಕ್ಕಾಗೋದು. ಸ್ಟ್ರಾಂಗ್ ಇನ್ನೊಂದು ಪಾರ್ಟಿ ಆಪೋಸಿಟ್ ಇದ್ದಾಗ ಗೆಲ್ಲಕ್ಕಾಗೋದು, ಅಲ್ಲಿವರೆಗೂ ಗೆಲ್ಲಕ್ಕಾಗಲ್ಲ. ಸೊ ನಿಮಗೆ ಯಾರಾದ್ರೂ ಆಪೋಸಿಟ್ ಇದ್ದರೆ ನಿಮ್ಗೆ ಹುಮ್ಮಸ್ ಬರುತ್ತೆ, ನಾನು ಗೆಲ್ಬೇಕು, ನಾನು ಏನಾದ್ರೂ ಮಾಡ್ಬೇಕಲ್ಲ. ಹಾಗೆ ನಮ್ಮ ಮಸರು ಗೆದ್ದಿರೋದು, ಜನರ ವಿಶ್ವಾಸ ನಂಬಿಕೆಯಿಂದ ಗೆದ್ದಿರೋದು. ಈಗ ಸಮರ್ಥ ಅವರು ಅತಿ ಚಿಕ್ಕ ವಯಸ್ಸಿನ ಶಾಸಕರು, ಅವ್ರು ಏನು ಅಭಿವೃದ್ಧಿ ಮಾಡ್ಬೇಕು ಸರ್ ನಿಮ್ಮ ಭಾಗದಲ್ಲಿ? ಇನ್ನೂ ಏನು ಅಭಿವೃದ್ಧಿ ಈಗ ಅವರ ತಂದೆಯವರು ಏನು ಅಭಿವೃದ್ಧಿ ಮಾಡಿದ್ದಾರೆ ಅದೇ ಒಂದು ಲೈನಲ್ಲಿ ಅವರು ಅಭಿವೃದ್ಧಿ ಮಾಡ್ಕೊಂತ ಹೊಸ ಹೊಸ ಟೆಕ್ನಾಲಜಿ ತರ್ಕಂತ ದಾವಣಗೆರೆಗೆ ಯುವಕರಿಗೆ ಉದ್ಯೋಗ ಕೊಡ್ಕಂತ ಇನ್ನೂ ಸ್ವಲ್ಪ ದಾವಣಗೆರೆ ಅಭಿವೃದ್ಧಿ ಕಡೆ ಮಾಡ್ಕೊಂತ ಅವ್ರು ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ಯಾಕಂದ್ರೆ ಅವ್ರು ಫಾರಿನಲ್ಲಿ ಓರ್ ಬಂದಿರೋದು, ಸೊ ಅವ್ರಿಗೆ ನಾಲೆಜ್ ಇದೆ, ಅವರೆಲ್ಲ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ಮನೆಯಲ್ಲಿ ತಂದೆ ಈಗಾಗಲೇ ಸಚಿವರು, ತಾಯಿಯವರು ಈಗಾಗಲೇ ಸಂಸದರು, ಈಗ ಮಗಳು ಕೂಡ ಶಾಸಕರಾದರು. ಎಲ್ಲರೂ ಒಂದು ಒಗ್ಗಟ್ಟಿನಲ್ಲಿ ಕೆಲಸ ಮಾಡಿದರೆ ಸಾಕಷ್ಟು ದಾವಣಗೆರೆ ಅಭಿವೃದ್ಧಿ ಮಾಡೋತ ಸಾಕಷ್ಟು ಅಭಿವೃದ್ಧಿ ಆಗುತ್ತೆ. 100% ಸ್ಟ್ರಾಂಗೆಸ್ಟ್ ಪೊಲಿಟಿಷಿಯನ್ ಫ್ಯಾಮಿಲಿ ಇದು ದಾವಣಗೆರೆ. ಸ್ಟ್ರಾಂಗೆಸ್ಟ್ ಪೊಲಿಟಿಷಿಯನ್ ಫ್ಯಾಮಿಲಿ 100% ಎಲ್ಲರೂ ಸೇರಿ ಅಭಿವೃದ್ಧಿ ಮಾಡೇ ಮಾಡ್ತಾರೆ. ದಾವಣಗೆರೆನ ಮೇಲ್ಮಟ್ಟಕ್ಕೆ ತರ್ತಾರೆ, ಯುವಕರಿಗೆ ಉದ್ಯೋಗ ಕೊಡ್ತಾರೆ, ಯಾರ್ಯಾರಿಗೆ ಆಶ್ರಯ ಯೋಜನೆ ಮನೆ ಬೇಕು ಅದು ಕೊಡ್ತಾರೆ. ಎಲ್ಲ ಹೇಳಿದ್ದಾರೆ ಏನೇನು ಮಾಡ್ತಾರೆ ಅಂತ, ಎಲ್ಲ ಮಾಡ್ತಾರೆ, ಖಂಡಿತ ಮಾಡ್ತಾರೆ. ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಈಗಾಗಲೇ ಸಾಕಷ್ಟು ಜನ ಮಾತಾಡ್ತಾ ಇದ್ರು. ಈಗಾಗಲೇ ತಾಯಿಯವರು MP ಇದ್ದಾರೆ, ತಂದೆಯವರು ಕೂಡ ಸಚಿವರು ಇದ್ದಾರೆ, ಮಗ ಅವರು ಕೂಡ ಶಾಸಕರಾದ್ರು. ಸಾಕಷ್ಟು ನಮ್ಮ ದಾವಣಗೆರೆ ಇನ್ನೂ ಸಾಕಷ್ಟು ಅಭಿವೃದ್ಧಿ ಹೊಂದಿತ್ತು ಅಂತೇಳಿ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು ಕಾರ್ಯಕರ್ತರು. ಕ್ಯಾಮ್ರಾ ಪರ್ಸನ್ ಹೇಮಂತ್ ಜೊತೆ ಸಂಗಮ ಸತ್ಯಗಿರಿ, ಕರ್ನಾಟಕ ಟಿವಿ, ದಾವಣಗೆರೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.